ಸೋತ ನಂತರ ನಾಯಕ ರಜತ್ ಪಡಿದರ್ ಹೇಳಿದ್ದೇನೋ ದೊಡ್ಡ ಕಾರಣವನ್ನು ಕೊಟ್ಟಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ನಾವು ಈ ಒಂದು ಪಿಚ್ಚಲ್ಲಿ ಗೆಲ್ಲೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. RCB ವರ್ಸಸ್ DC ಮ್ಯಾಚಲ್ಲಿ KL ರಾಹುಲ್ ಅವರು ನಿಂತ್ಕೊಂಡು ನೋಡಿಕೊಂಡು ಸಖತ್ತಾಗಿ ಕ್ಲಾಸಿಯಾಗಿ ಪಂದ್ಯವನ್ನು ಗೆಲ್ಲಿಸಿದ್ರು. ಡೆಲ್ಲಿ ಕ್ಯಾಪಿಟಲ್ಸ್ಗೆ RCB ಧೂಳಿಪಟ ಮಾಡಿದ್ರು. ರಜತ್ ಪಡಿದರ್ ಹೇಳಿದ್ದೇನಪ್ಪ ಅಂದರೆ ಚಿನ್ನಸ್ವಾಮಿ ವಿಕೆಟ್ನ ನಾವು ಕರೆಕ್ಟಾಗಿ ರೀಡ್ ಮಾಡಿಲ್ಲ. ಸಾಲ್ಟ್ ಚೆನ್ನಾಗಿ ಆಡಿದ್ರು, ವಿರಾಟ್ ಚೆನ್ನಾಗಿ ಆಡಿದ್ರು, ನಾವು ಕರೆಕ್ಟಾಗಿ ಆಡಿಲ್ಲ. ನಾವು ಇನ್ನೂ ಕೂಡ ಡೀಪಾಗಿ ತೊಗೊಂಡೋಗ್ಬೇಕಾಗಿತ್ತು. ಕರೆಕ್ಟಾಗಿ ವಿಕೆಟ್ನ ರೀಡ್ ಮಾಡ್ತಿಲ್ಲ. KL ರಾಹುಲ್ ಅಣ್ಣ ಚೆನ್ನಾಗೇ ಆಡಿದ್ರು. ಅವರು ಗೊತ್ತು ಚಿನ್ನಸ್ವಾಮಿ ವಿಕೆಟ್ ಹೆಂಗೆ ಬಿಹೇವ್ ಮಾಡುತ್ತೆ ಅಂತ. ಜೊತೆಗೆ ಅವರು ಫಸ್ಟ್ ಬೌಲಿಂಗ್ ಮಾಡೋ ಟೈಮಲ್ಲಿ ವಿಕೆಟ್ ಕೀಪಿಂಗ್ ಕೂಡ ಮಾಡಿದ್ರು. ಹಿಂದೆಯಿಂದ ಅವ್ರಿಗೆ ಗೊತ್ತಾಯಿತು ಎಲ್ಲಿ ಏನಾಗ್ತಿದೆ ಅಂತ. ಅವರು ಸೂಪರಾಗಿ ಆಡಿದ್ರು. ರಾಹುಲ್ ಅಣ್ಣಗೆ ನಾನು ಸೆಲ್ಯೂಟ್ ಹೊಡಿತೀನಿ. ಅವ್ರ ಥರ ಪ್ಲೇಯರ್ ಮತ್ತೆ ಇರೋದಿಲ್ಲ. ನಾವು RCB ತಂಡಕ್ಕೆ ತೊಗೊಬೇಕಾಗಿತ್ತು, ಆದರೆ ನಮ್ಮ ಮ್ಯಾನೇಜ್ಮೆಂಟ್ ತೊಗೊಂಡಿಲ್ಲ. ಆದರೆ ನೆಕ್ಸ್ಟ್ ವರ್ಷ ನಾವು ಪ್ಲಾನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ರಜತ್ ಪಡಿದರ್ ಹೇಳಿರುವ ಮಾತುಗಳು. ಸೋತ ನಂತರ ಅವರು ಬ್ಲೇಮು ನಮ್ಮ ಬೌಲರ್ಸ್ ಮೇಲಲ್ಲ, ನಾವು ಬ್ಯಾಟಿಂಗಲ್ಲಿ ಪ್ರಾಬ್ಲಮ್ ಇದೆ, ಬ್ಯಾಟಿಂಗಲ್ಲಿ ಸಖತ್ ವೀಕ್ ಆಗಿತ್ತು, ಅದಕ್ಕೆ ನಾವು ಸೋತೋದ್ವಿ ಅಂತ ರಜತ್ ಪಡಿದರ್ ಅವರು ಬ್ಲೇಮ್ ಮಾಡ್ಕೊಂಡಿದ್ದಾರೆ. IPL 2025 ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ವಿಶ್ವ ದಾಖಲೆ ಬರೆದಿದೆ. 4ಕ್ಕೆ 4 ಪಂದ್ಯ ಗೆದ್ದು ಬೆಂಕಿ ದಾಖಲೆ ಮಾಡಿದ್ದಾರೆ. RCB ತಂಡಕ್ಕೆ 2ನೇ ಸೋಲು, ಡೆಲ್ಲಿಗೆ 4ನೇ ಗೆಲುವು. ಇದು ಪಟ್ಟಿದರ್ ಹೇಳಿದ್ದು ಗುರು.